ಗಂಡ ಹೆಂಡತಿ ಒಂದಿನ ಮನೆಯಾಗಿಲ್ಲ ಅಂದ್ರೆ ಆಗೋತ್ ನೋಡು. ಮನೆ ಸಂಭಾಳ್ಸಕ್ಕಾಗಿಲ್ಲ ಇವ್ರಿಗೆ. ಇಷ್ಟು 4 ಮಂದಿ ಅದರ, ತೀರಾ ಅದು ಒಂದು ಹುಡುಗಿ ಕಣ್ಣೆ ಕಂಡಿರಕ್ಕಿಲ್ಲ, ಎಲ್ಲಿ ಹೋತು ಎಲ್ಲಿಲ್ಲ ಅಂತಂದು ಕೈ ಬಿಟ್ಟು ಹೆಂಗೆ ಕುಂತಿದ್ದಾರ ನೋಡಿ ಇವ್ರು. ಇವ ಹೋಗ್ಲಿ ಸುಮ್ಮನೆ, ಯಾಕೆ ಸುಮ್ಮನೆ ಎಲ್ಲಾರನ್ನ ಬೇಕಂತ ಕುಂದಿರ್ತೀವಿ? ಆಗ ಹೋತು. ಈಗ ಹೆಂಗ ಇಬ್ರು ಬಂದಾರಲ್ಲ, ತಾಯಿ ಮಗಳು ಆರಾಮದಾರ, ಮತ್ತೆ ಯಾಕೆ ಸುಮ್ಮನೆ ಮಾತಾಡ್ತೀವಿ? ಹಂಗಲ್ಲವ ಅದು. ಮನ್ಯಾಗಿದ್ಮೇಲೆ ಮನ್ಯಾಗಿದ್ದರು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಮೊದ್ಲ ಸಣ್ಣ ಕೂಸದು. ತೀರ ಇವ್ರಿಗೆ ಅಷ್ಟು ಒಬ್ಬರು ಖಬರ್ ಇಲ್ದಂಗೆ ಇರ್ತಾರೇನ? ಹೊಟ್ಟೆಸ್ದಾಗ ನೋಡಿ ಹೆಂಗ್ ಅಡಿಗೆ ಮನೆ ಕಡೆ ನೆನಪಾಕತಿ, ಹಂಗೆ ಮಕ್ಳ ಕಡೆಗೆ ಲಕ್ಷ ಇರ್ಬೇಕು. ಆದ್ರೂ ಸುನಂದ, ನಿನ್ ಧೈರ್ಯ ಮೆಚ್ಚಬೇಕು ಬಿಡವ. ತೀರಾ ಅದು ಹೆಂಗ ಏನು ಆ ಹುಡುಗಿ ಹೆಂಗ ಕರ್ಕೊಂಬಂದಿದ್ದಿ ನೀನಂತ ಎಲ್ಲಿ ಸಿಕ್ಲಕ್ ನಿನಗೆ? ಚಿಕ್ಕಮ್ಮರ, ಅದೇನಾತಂದ್ರೆ ನಾನು ಪಾಪನ್ ಬಟ್ಟಿನ ದಿನ ಅತ್ತಿಯರ ಕೈಯಾಗ ಕೊಡ್ತಿದ್ನರೇ ತೊಳ್ಯಾಕ. ಮೊನ್ನೆ ಅತ್ತಿಯರು ಇದ್ದೇ ಇಲ್ಲ, ತೆಗಿ ಯಾಕ ಬ್ಯಾಸರ ಆಗೈತೆ ಅವ್ರಿಗೆ ಅಂದು ಇರಾಕಿಲ್ಲ ಮನ್ಯಾಗ, ಹೊಲಕ್ಕೆ ಹೋಗಿದ್ದಾರ ಅಂತ ತಿಳಿದು ನಾನ ತೊಳೆದು ಹಾಕೋಣ ಅಂದು ಒಣೆ ಹಾಕಕ್ಕೆ ಹೋದ್ನರೇ ಹೊರಗೆ. ಅಲ್ಲಿ ಒಣೆ ಹಾಕಿ ಹಿಂಗೆ ಹೊಳ್ಳಾಕತ್ತಿದ್ದೆ, ಈಕೆ ಪಿಂಕಿ ಹತ್ಗಂತ ಹೊರಗೆ ಬಂದ್ಲು. ನಾ ಹಿಂಗೆ ಎತ್ತಿಗಣಕ್ಕೆ ಹೋಗ್ಬೇಕು ಅನ್ನೋದ್ರಾಗನ ಆ ಕಡೆಯಿಂದ ಇಬ್ರು ಗಂಡ್ಮಕ್ಳು ಬಂದಾರ. ಹಂಗೆ ಆ ಹುಡುಗಿ ಬ್ಯಾಗ್ ಏನೋ ಮೂಸಿದ್ದು ಎತ್ತಿಗೆಂದು ಹೋಗೇ ಬಿಟ್ರಿ. ನಿಲ್ಲೇನ ಇಲ್ಲ. ನನಗೆ ಏನು ಬಂತ, ಏನೋ ಧೈರ್ಯ ತಲೆಗೆ ಏನು ಮೂಡ್ತೇನೋ ಗೊತ್ತಿಲ್ಲ, ಅವ್ರನ್ನ ಬೆನ್ನು ಹತ್ಕೊಂಡು ಹೋದೆ. ನನಗೆ ಮಾತಾಡ್ಬೇಕನ್ನತ್ತ ಬಾಯಿನೂ ಬರಲಿಲ್ಲ, ಕೂಗ್ಬೇಕಂತನೂ ಅನಿಸ್ಲಿಲ್ಲ, ಏನೂ ಇಲ್ರಿ ಚಿಕ್ಕಮರ. ಸುಮ್ಮನೆ ಅವ್ರನ್ನ ಬೆನ್ನು ಹತ್ಕೊಂಡು ಹೋದೆ. ಅವ್ರಿಗೆ ಕಣ್ಣಿಗೆ ಕಾಣದಾರ್ದಂಗೆ ಹೋದ್ರವ್ರು. ಬಿಡ್ಲಿಲ್ರಿ ನಾನು, ಅವ್ರನ್ನ ಬೆನ್ನು ಹತ್ಕೊಂಡು ಹೋಗಿ ಊರ ಹೊರಗೆ ಒಂದು ಮನೆ ಐತ್ರಿ, ಅಲ್ಲಿ ಯಾರು ಜನನ ಅಡ್ಡಾಡಂಗಿಲ್ಲ, ಅಲ್ಲಿ ತನಕ ಹೋದ್ರು. ನಾನು ಅವ್ರನ್ನ ಬೆನ್ನು ಹತ್ಕೊಂಡು ಹೋದ್ರಿ. ಹ್ಞೂನವ, ಆಮ್ಯಾಗ ಏನಾತೆ? ಆಮ್ಯಾಗ ಚಿಕ್ಕಮರ ಆಕೆ ಮುಗ್ಗೇನ ಹಿಡ್ಸಿದ್ರಲ್ಲ, ಹಂಗಾಗಿ ಆಕೆ ಮಕ್ಕಂಡ ಇದ್ಲರೇ, ಅಲ್ಲೇ ಮಂಗಿಸಿ ಅವರು ಕುತ್ಕೊಂಡ್ರು. ಅವ್ರು ಕುತ್ಕೊಂಡ್ಮೇಲೆ ನಾನು ಅವ್ರಿಗೆ ಕಾಣ್ಲಾರ್ದ ಹಂಗೆ ಮರಿಗೆ ಅಲ್ಲೇ ಕುತ್ಕೊಂಡ್ರಿ. ಆಮೇಲೆ ಒಬ್ಬ ಊಟ ತರ್ತಾನೆ ಅಂತಂದು ಹೊರಗೆ ಹೋದ. ಏನಾರ ಆಗಲಿ ತರಕ್ಕೆ ಹೋಗ್ಯಾನ, ಹೆಂಗೂ ಒಬ್ಬನ ಅದಾನ, ಹೆಂಗಾರ ಬಿಡಿಸ್ಕೊಂಡು ಹೋದ್ರಾತ್ ನಮ್ಮ ಹುಡುಗಿ ಎತ್ಕೊಂಡು ಅಂತಂದು ಒಂದು ಬಡ್ಗಿ ತಗೊಂಡು ಮುಂದ್ಕಾತ 2 ಹೆಜ್ಜೆ ಹೋದ್ನಿ ರೀ. ಹಿಂದಿಂದ ಯಾರ ನನ್ನ ತಲೆಗೆ ರಪ್ಪನಂಗೆ ಹೊಡೆದ್ರಿ. ಆಮೇಲೆ ಎಚ್ಚರದ ಬಿದ್ದುಬಿಟ್ಟು ನಾನು. ಅಯ್ಯೋ ಹಣೆ ಪಾರ, ಏನ್ಕೇನಾರ ಆಗಿದ್ರು ಗತಿ ಏನೇ ಯವ್ವ ನಿಂದು. ಸಣ್ಣ ಕೂಸು ಬೇರೆ ಮನೆ ಬಿಟ್ಟು ಹೋಗಿದಿ, ಅಲ್ಲಿನ ಯಾರನ್ನಾರ ಜನ ಕರ್ಕೊಂಡು ಹೋಗ್ಬೇಕ, ಒಬ್ಬಕ್ಕೆ ಹೋಗೇನಿ ಅಂತಿದಿ ಅಂತದ್ರಾಗ ಎಷ್ಟು ಧೈರ್ಯ ನೋಡಿ ನಿನಗೆ. ಅವ್ರ ಗಂಡ್ಮಕ್ಳಿಗೆ ಈಡಾಕರೇನು ಹೆಣ್ಮಕ್ಳು? ಅಲ್ಲತ್ತಿ, ನಾ ಜನ ಕರ್ಕಂತ ಇಲ್ಲೊಮ್ಮೆಲ್ಲ ಅಡ್ಡಾಡ್ಕೊಂತ ನಿಂತ್ರೆ ಅವ್ರು ಎಲ್ಲಿ ಹೋಗ್ತಾರ ಅಂತೇಳಿ ನನಗೆ ಗೊತ್ತಾಕತ್ತೇನ? ಏನೋ ಅವ್ರು ಹಿಂದೆ ಹೋದೆ ಅಂತಂದು ಪಾಪು ಎಲ್ಲ ಐತಿ ಅಂತ ಗೊತ್ತಾತು. ಹೌದು ಬಿಡವ, ಅದೇನ ಕರೆ. ಮತ್ತೆ ಹಂಗೆ ಬೆನ್ನು ಹತ್ಕೊಂಡು ಹೋಗಿ ಅಂತೇಳಿ ನಿಮಗೆ ಹುಡುಗಿ ಸಿಕ್ಕಂಗಾತೇನ? ಎಲ್ಲರೂ ಸ್ವಲ್ಪ ಸುಮ್ಮನಿರಿ, ಏನೋ ಹೇಳಕತ್ತಾಳೆ, ಕೇಳೋಣ ಒಂಚೂರು. ಹೇಳವ, ಮುಂದೇನಾತೆ? ಎಲ್ಲಿಗೆ ನಿಲ್ಸಿದ್ನಲ್ಲ ನಾನು? ಯಾರ ತಲೆಗೆ ಹೊಡೆದ್ರು ಎಚ್ಚರದ ಬಿದ್ದೆ ನಾನು ಅಂದೆಲ್ಲ, ಅಲ್ಲಿ ನಿಲ್ಸಿದ್ದಿ. ಎಚ್ಚರದ ಬಿದ್ದಿದ್ನಲ್ಲ, ನನ್ನ ಎಳ್ಕೊಂಬಂದು ಪಾಪು ಇದ್ದಲ್ಲೇ ನನ್ನ ಹಾಕ್ಯಾರ. ನನಗೆ ಆಮೇಲೆ ಎಚ್ಚರ ಆತು ಒಂದು ಸ್ವಲ್ಪ ಹೊತ್ತು ಬಿಟ್ಟು. ನೋಡಿದ್ವಿ ಅಂದ್ರೆ ಇಬ್ಬರು ಒಂದೇ ಹಂತಕ್ಕೆ ಇದ್ವಿ. ಆಮೇಲೆ ಇವರಿಬ್ಬರು ಹಿಡ್ಕೊಂಡು ಹೋದಾರಿದ್ರಲ್ಲ, ಅವರು ಊಟ ಗೀಟ ಮಾಡಿ ಕುಡಿದು ತಿಂದು ಫುಲ್ಲು ಟೈಟಾಗಿ ನಶೆದಾಗ ತೆಲಾಡಕತ್ತಿದ್ರು. ಒಬ್ರ ಮಾತು ಒಬ್ರಿಗೆ ಅರ್ಥ ಆಗೋರು ಹಂಗೆ ಮಾತಾಡಕತ್ತಿದ್ರು. ನನಗೆ ಹೆದರಿಕೆ ಅಂದ್ರೆ ಹೆದರಿಕೆ. ಹೆಂಗೆ ಧೈರ್ಯ ತಗೊಂಡು ದೇವ್ರೇ ನಮಗೇನು ತೊಂದರೆ ಮಾಡಬೇಡಪ್ಪ ಅಂತಂದು ದೇವ್ರ ಮನಸ್ಸಿನ ನೆನೆಸ್ಕ್ಯಾಂತ ಕೂತ್ಕೊಂಡಿದ್ದೆ. ಆಟತ್ಲೆ ಹೋಗಿ ಸಾಕಾಗಿತ್ತ ಏನ, ಹಂಗೆ ನಿದ್ದೆ ಹೆತ್ತೆ ಬಿಡ್ತು. ಅಲ್ಲೇ ಇದ್ದದ್ದು ಫೋನ್ ತಗೊಂಡದ್ದು ಪೊಲೀಸ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ್ದ ತಡ ಹಂಗೆ ಪೊಲೀಸರು ಬಂದಾಬಿಟ್ರೆ ತಡನಿಲ್ಲ. ಮತ್ತು ನಮ್ಮಿಬ್ಬರನ್ನ ದವಾಖಾನಿಗೆ ಸೇರಿಸಿದ್ರು. ಅವರಿಬ್ಬರನ್ನ ಏನೇನು ಮಾಡಿದ್ರೇನೋ ಗೊತ್ತಿಲ್ಲ, ಹಿಡ್ಕೊಂಡಂತೂ ಹೋದ್ರೆ ಕಾಣ್ತತಿ. ಅಲ್ಲ, ಕೈಯಾಗ ಫೋನ್ ಸಿಕ್ಕತಿ, ನನ್ನ ಫೋನಿಗೆ ಫೋನ್ ಮಾಡಬಾರ್ದೇನು ನೀನು? ನಾನು ಬರ್ತಿದ್ದೆ ಅಲ್ಲಿಗೆ. ಹಸ್ತಂತಡಿ ನಿಮಗೆ. ನಾನು ಎಡಗೈ ಜೀವ ಹಿಡ್ಕೊಂಡು ಹೆಂಗಪ್ಪ ಮಾಡ್ಲಿದ್ದೀವ್ರಿ ಪರಮಾತ್ಮ, ನನ್ನ ಮಗಳಿಗೆ ಏನು ತೊಂದರೆ ಆಗಬಾರ್ದಪ್ಪ ನನ್ನ ಪಿಂಕಿಗೆ ಅಂತಂದು ನಾನು ಒಂದು ನಂಬರ್ ಹಚ್ಚೇನಿ. ಅದು ಪೊಲೀಸರ ನಂಬರ್ ನೆನಪೈತಿ ಅಂತಂದು. ನಿಮ್ಮ ನಂಬರ್ ಎಲ್ಲರೂ ನನ್ನ ತಲೆಗಿರ್ಬೇಕಲ್ಲ. ನಾನು ಹಾಳೆ ಹಿಡ್ಕೊಂಡು ಕೂತ್ಕೋದಿರ್ತಾನೇನು ಅಲ್ಲಿ, ಪೆನ್ನ ಹಾಳೆ ಹಿಡ್ಕೊಂಡು ಬರ್ಕೊಂಡು ಹೋಗಿರ್ತಾನೆ. ತಡೆ ಫೋನ್ ಹಚ್ಚಿ ಮಾತಾಡೋಣ ಎಲ್ಲರಿಗೆ ಅನ್ಕಂತ ಕುಂದ್ರಾಕ. ಅದಕ್ಕೆ ಮರ, ನನ್ನ ಜೀವನ ಎರಡನ್ನೂ ಉಳಿಸಿದ್ರಿ. ಇದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತಾನೆ. ನನ್ನ ಪಾಲಿಗೆ ದೇವ್ರಿದ್ದಂಗೆ ನೀವು. ಇನ್ಮೇಲೆ ನೀವೆಲ್ಲ ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡಿರ್ತಾನೆ. ಅಪ್ಪ ಅವನ್ನೂ ಚಲೋತ್ತಂಗೆ ನೋಡ್ಕೊಂತಾನೆ, ಮನೆಗೆ ಹೋಗೋದು ಬರೋದು ಮಾಡ್ತಾನೆ. ಭಾಳ ಒಳ್ಳೆ ಕೆಲಸ ಮಾಡಿದೆವ, ಭಾಳ ಒಳ್ಳೇದಿದೆ ನೋಡು. ನಿನ್ನ ಜೀವ ಒತ್ತಿ ಇಟ್ಟು ಮೈದನ ಮಗನ ಜೀವ ಉಳ್ಸಕ್ಕೆ ಅವ್ರು ಹಿಂದೆ ಹೋಗಿದ್ದಿ ಕಳ್ರನ್ನ ಬೆನ್ನು ಹತ್ಕೊಂಡು. ಹಿಂಗೆ ಯಾರು ರಿಸ್ಕ್ ತಗೊಂತಾರೆ ಹೇಳು? ಆಗಲಿ, ಪುಣ್ಯ ಬರಲಿವ ನಿನಗೆ, ನಿನ್ನ ಮಗ್ಗ, ನಿನ್ನ ಗಂಡಗೆ ಎಲ್ಲರಿಗೂ ಪುಣ್ಯ ಬರಲಿ. ಏನು ಒಂದು ಜೀವ ಉಳ್ಸೋದಂದ್ರೆ ಸಾಮಾನ್ಯ ಕೆಲಸ ಏನದು? ಕಾಕರ, ನೀವು ಅನ್ಕೊಂಡಂಗೆ ಏನು ದೊಡ್ಡ ಕೆಲಸ ಮಾಡಿಲ್ಲ ಬಿಡ್ರಿ. ನನ್ನ ಪಾಪು ಸಾಣದೈತಿ ಅಂದ್ರೆ ಅದು ಮನ್ಯಾಗ ಐತಿ. ಮನ್ಯಾಗ ಬೇಕಾದಂಗೆ ನಮ್ಮ ಸುಷ್ಮಾ ಇರ್ತಾಳ, ನೋಡ್ಕೊಂತಾಳೆ ಪಾಪು. ನನ್ನ ಧೈರ್ಯ ಐತಿ ನನಗೆ. ಹಾಗಾಗಿನ ನಾನು ಪಾಪನ ಕಡೆ ಲಕ್ಷ್ಯ ಕೊಡಲಿಲ್ಲ. ಪಿಂಕಿ ಎಲ್ಲದಳ ಆಕಿನ ಬೆನ್ನು ಹತ್ಕೊಂಡು ಹೋದ್ ನಾನು ಮೊದಲು. ಏನೋ ದೇವ್ರ ದಯ ನಮ್ಮ ಮೇಲೆ ಐತಿ ಕಾಣ್ತೈತಿ. ಹಾಗಾಗಿ ಇಬ್ಬರಿಗೆ ಏನು ತೊಂದರೆ ಆಗ್ಲಾರ್ದಂಗೆ ಮನೆಗೆ ಬಂದಿವಿ ಅಷ್ಟೇ ರೀ. ಇಲ್ಲ ವಸನಂದ, ನೀ ಅನ್ಕೊಂಡಷ್ಟು ಸುಲಭವಾಗಿ ಹೇಳಕತ್ತಿಯಲ್ಲ, ಅಷ್ಟು ಹಗರ ಇಲ್ಲ ಅದು ಕೆಲಸ. ಏನೋ ಈಗೆಲ್ಲ ಸುಸೂತ್ರ ಮನೆ ಬಂದಿರಿ ಪಾಡಾತು. ಏನಕ್ಕೇನಾರು ತೊಂದರೆ ಆಗಿದ್ರೆ ಗತಿ ಏನಿತ್ತು? ಆದ್ರೆ ನೀನು ಧೈರ್ಯ ಮೆಚ್ಚಬೇಕು ಬಿಡು. ನಿಮ್ಮ ಕಾಕರ ಅಂದಂಗ ಭಾರಿ ಧೈರ್ಯ ಅಂತಿದೆ ಬಿಡು ನೀನು. ಅಂತೂ ಯಾರಿಗೆ ಏನು ತೊಂದರೆ ಆಗ್ಲಾರ್ದಂಗೆ ಎಲ್ಲರೂ ಆರಾಮ ಬಂದ್ರಲ್ಲ, ಚಲೋ ಆತ್ ಬಿಡು. ಅಂದಂಗೆ ಮಾವರ, ನೀವೆಲ್ಲಿ ಹೋಗಿದ್ರಿ 2 ದಿನ ಗಂಟ್ಲೆ? ನಾವ್ಯಾ ಸುಡ್ಗಾಡಕ್ಕೆ ಹೋಗೋಣಪ್ಪ. ಏನು ಮಾಡ್ತಿದ್ವಿ, ನನ್ನ ಸಣ್ಣ ಮಗನ ಸಲುವಾಗಿ ಸಾಕಾಗಿ ಬ್ಯಾಸರಾಗಿ
ಹೋಗಿದ್ವಿ ಅತ್ಲಾಗ 2 ದಿನ ಯಾವ್ದೋ ಒಂದು ಗುಡಿಯಾಗ ಉಳ್ಕೊಂಡು ಆಮೇಲೆ ನಿಮ್ಮ ಮನೆ ಬಂದ್ವಿ. ನಿಮ್ಮ ಮನೆ ಬರ್ತದಂಗೆ ಈ ಥರ ಒಂದು ಸುದ್ದಿ ಬಂತು. ಹಂಗಾಗಿ ಅಲ್ಲಿಂದ ಕಿತ್ಕೊಂಡು ಇಲ್ಲಿಗೆ ಬಂದ್ವಿ. ಅಲ್ಲಪ್ಪ ನಾನು ಅಷ್ಟು ಸಲ ಫೋನ್ ಮಾಡೇನಿ, ಫೋನ್ ಎತ್ತಿ ಹೇಳ್ಬಾರ್ದೇನೆ ಇಂತಲ್ಲಿ ಗುಡಿಗೆ ಬಂದೇವಿ ನಾವು ಅಂಥೇಳಿ. ನಾವು ಇಲ್ಲೆಲ್ಲ ಎಷ್ಟು ಗಾಬರಿಯಾಗಿ ಹುಡ್ಕಾಕತ್ತೇನೆ, ಅವು ಇಲ್ಲ ಅಪ್ಪ ಇಲ್ಲ ಮನ್ಯಾಗ, ಇವು ಹುಡ್ರದು ಹಿಂಗಾಗೈತಿ ಅಂಥೇಳಿ. ಏನು ಬಿಡಪ್ಪ ನಿನಗೆ ಬರ್ಬರ್ತಾ ಸಣ್ಣ ಹುಡುಗ ಮಾಡ್ದಂಗೆ ಮಾಡ್ತಿದ್ದಿ. ನಾವು ಯಾವ ಕಡೆಗೆ ಅಂತ ನೋಡೋಣ. ಹೌದಪ್ಪ, ನಾವೇನಾರ ಮಾಡಿದ್ರೆ ಸಣ್ಣ ಹುಡುಗ್ರು ಮಾಡ್ದಂಗೆ ಆಕತಿ. ನೀವು ಮಾತಾಡೋದು ಅಷ್ಟು ದೊಡ್ಡ ದೊಡ್ಡ ಮಾತಾಡ್ತಿರಲ್ಲ. ಹಿರಿಯರವರು ಅವ್ರ ಜೀವಕ್ಕೆ ನೋವು ಆಕತಿ, ತ್ರಾಸ ಆಕತಿ, ಯಾಕಿಂತ ಮಾತಾಡ್ಬೇಕು ಅನ್ನೋದು ಒಂದು ತಟಗರ ಅಬ್ಬರು ಖಬರು ಏನಾರ ಇರ್ತೈತೆ ನಿಮ್ಮ ಮೈ ಮೇಲೆ ಮಾತಾಡೋ ಮುಂದೆ ಹಂಗೆ ಉದ್ದಕ್ಕೆ ಮಾತಾಡ್ಬಿಡ್ತೀರಿ. ಬೇಡ ಬೇಡ ಇಲ್ಲಿರೋದು ಅಂತಂದ ಹೋಗಿದ್ದೀವಿ ನಾವು ಕಿತ್ಕಂದು. ಏನೋ ಮಗಳದು ವ್ಯಾಮೋಹ ಜಾಸ್ತಿ ಆತ ತಗಿ ಆಕಿ ನೋಟ್ ಒಂದ್ಸಲ ನೋಡ್ಕೊಂಬರೋಣ ಅಂತಂದು ಆಕೆ ಮನೆಗೆ ಹೋದಂಗೆ ಅಲ್ಲಿ ಹೋಗಿದ್ದಕ್ಕೆ ಮೊಮ್ಮಕ್ಕಳು ಸುದ್ದಿ ಎಲ್ಲ ಗೊತ್ತಾತು. ಮತ್ತು ಹೊಳ್ಳಿ ಇಲ್ಲಿಗೆ ಬರಂಗೆ ಆತು ನೋಡಿ ನಮ್ಮ ಬಳೆವು. ಅಲ್ಲ ಶಂಕರ ಪ್ರಕಾಶಿ, 2 ದಿನ ಆತು ಅಂತೀರವು ಅಪ್ಪ ಮನೆಗೆ ಇಲ್ದಂಗಾಗಿ ನನಗೊಂದು ಫೋನ್ ಮಾಡಬಾರ್ದೇನ? ಒಂದು ತಾಸು 2 ತಾಸು ನೋಡ್ಬೇಕಪ್ಪ ಅಷ್ಟೇ. ವಯಸ್ಸದಾರ ಅವರು. ಎಲ್ಲರ ಹೋಗೋ ಮುಂದೆ ಇಳೆ ಮುಂದೆ ಬಸ್ ಹತ್ತ ಮುಂದೆ ಏನು ಏನಾರ ತೊಂದರೆ ಆದ್ರೆ ಏನು ಮಾಡ್ತೀರಿ? ನನಗೊಂದು ಫೋನ್ ಹಚ್ಚಿ ಕೇಳಬಾರ್ದೇನೆ ಎಲ್ಲದರಕ್ಕ ಬಂದ್ಗಿಂದಾರೆ ನಿಮ್ಮ ಮನೆಗೆ ಅಂತಂದು. ನಾವು ಒಟ್ಟು ಅಲ್ಲದಲ್ಲೇ ಹುಡುಕಾಡ್ತಿದ್ವಿ. ಅದು ಅಕ್ಕ ನೀನು ಫೋನ್ ಮಾಡೋಕೆ ಧೈರ್ಯ ಸಾಲಿಲ್ಲ ನನಗೆ. ಅಣ್ಣನೂ ಹೆದರಿದ. ಮತ್ತು ಅತ್ತಿಗೆಮ್ಮರು ಬಂದು ಹೇಳಿದ್ರು, ಅವ್ರು ಬಂದ ಮೇಲೆ ಫೋನ್ ಮಾಡೇವಿ ನಿಮಗೆ. ಅವ್ರು ಅಂದರು, ಅವ್ರು ಬೈತಾರ ಅಂದ್ರೆ ಬೈಸ್ಕೇರಿ, ಏನಾಯ್ತು ಹಿರಿಯರವರು, ಮತ್ತು ನಮ್ಮ ತಪ್ಪು ಇರ್ತೈತಿ ಬೈತಾರ, ಫೋನ್ ಹಚ್ಚಿರಿ ಆಗಿದ್ದಾಗಲಿ ಮುಂದೆ ನೋಡೋಣ ಅಂತ ಅವರು ಧೈರ್ಯ ಕೊಟ್ಟ ಮೇಲೆ ನಿನಗೆ ಫೋನ್ ಹಚ್ಚಿದ್ವಿ ನಾವು. ಶಂಕ್ರೆ, ಇನ್ಮೇಲಾರ ಒಂಚೂರು ನಿನ್ನ ಹೆಂಡತಿನ ಹದ್ಬಸ್ನಾಗ ಇಟ್ಕ. ಆಕೆ ಹೇಳಿದ್ಲು ಅನ್ನೋದಕ್ಕೆ ಕೇಳೋದು, ಆಕೆ ಹೇಳ್ದಂಗೆ ಕುಣಿಯೋದು ಮಾಡಕ್ಕೆ ಹೋಗ್ಬೇಡ. ಯಾಕೆ ನಿನಗೇನು ಬುದ್ಧಿ ಪದ್ದಿ ಏನಿಲ್ಲ ಅಂತಲ್ಯಾಗ? ಏನು ಲದ್ದಿ ತುಂಬ್ಕೊಂಡಿ? ಇವ ಸುಮ್ಮನಿರಿ ಈಗ. ನೀ ಮತ್ತೆ ಒಂದೇ ಮಿಂದ ಚಲೋ ಮಾಡಕ್ಕೆ ಹೋಗ್ಬೇಡ. ಅವ್ನು ಅವಾಗನ ಹೇಳಿಲ್ಲನ, ನೀವೆಲ್ಲರೂ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ, ನಾನು ಈ ಮನ್ಯಾಗ ಇರ್ತಾನೆ, ನಿನ್ನ ಮೇಲೆ ಹೋಗೋದು ಬರೋದು ಮಾಡ್ತಾನೆ ಅಂತಂದು. ಮತ್ತು ನೀನೇನು ಹೊಸ್ದಾಗಿ ಚಲೋ ಮಾಡ್ತಿದ್ದಿ? ಸುಮ್ಮನೆ ನಿಂದ್ರಿ ಸಾಕು. ವಾ, ನಮ್ಮ ಸುನಂದ ಅಂದ್ರೆ ಸುನಂದ ನೋಡು, ಬಂಗಾರದಂಥ ಹುಡುಗಿ. ಮನೆಗೆ ಒಂದು ಇಂಥ ಸೊಸೆ ಇದ್ಬಿಟ್ಲಂದ್ರೆ ಒಡೆದ ಮನಸ್ಸೆಲ್ಲ ಕೂಡ್ತವು. ಬುಳ್ಳೊಳ್ಳಿ ಎಲ್ಲ ಮುಗಿದುತ್ತಂದ್ರೆ ನಡಿ ಮತ್ತು ಹೋಗ್ಬಿಡೋಣ. ಹೊತ್ತು ಮುಳುಗೋದ್ರಾಗ ಊರಿಗೆ ಹೋಕ್ಕವಿ. ಮತ್ತು ಅಲ್ಲಿಂದ ಹುಡುಗಿನೂ ಬಂದಿರ್ತತಿ, ಮನ್ಯಾಗ ಒಂದೇ ಆಕತಿ. ಹಾಂ, ಹೋಗಂತ್ರಿ ಕಾಕರ, 1 ನಿಮಿಷ. ಚಿಕ್ಕಮ್ಮರ ನಡ್ರಿ, ಇಲ್ಲಿ ಒಳಗೆ ಒಂದಿಟ್ಟು ಕೆಲಸ ಐತಿ ನಿಮ್ಮ ಕಡೆ. ಏನವ ಅಂಥದ್ದು ವಾರಿ ಕರ್ಕೊಂಬಂದು ಹೇಳೋ ಅಂಥ ಕೆಲಸ? ಅಯ್ಯೋ ಇವನ್ನೆಲ್ಲ ಏನು ಮಾಡ್ತೈತೆ ತೆಗೆ ಯವ್ವ, ಬೇಡ. ಮತ್ತೆ ಯಾವಾಗಾರ ಬಂದಾಗ ಉಟ್ಕೊಂಡು ಹೋಗ್ಕಂತೆಗಿ. ಸರಿ ತೆಗಿ, ಏನೇನು ಬೇಡ ತೆಗಿ ನನಗೆ. ಚಿಕ್ಕಮ್ಮರ ನಾ ಹೆಂಗೆ ಹೇಳ್ತೇನೆ ಅಷ್ಟು ಕೇಳ್ಬೇಕು ನೋಡ್ರಿ ನೀವು, ಏನು ಮಾತಾಡಂಗಿಲ್ಲ. ತಗರಿ ಇವನ್ನೆಲ್ಲ ಹಾಕಿರಿ. ಇರ್ಲಿ ಬಿಡವ ಸುಷ್ಮಾ, ಬಿಡ. ಯಾಕೆ ಯಾಕೆ ಹಿಂಗೆ ಕಾಲು ಹಿಡ್ಕೊಂಡಿರಿ? ಇರ್ಲಿ ಬಿಡ, ಹಾಳಾಕಲ್ಲ, ಹೋಗ್ಬೇಡ, ಸಮಾಧಾನ ಮಾಡಿಕೆ. ಚಿಕ್ಕಮ್ಮರ ನಾನು ಕ್ಷಮಿಸೇನೆ ಅನ್ನೋ ತನಕ ನಿಮ್ಮ ಕಾಲು ಬಿಡಲ್ರಿ. ನಾನು ಹೊರಗೆ ಬಂದರೆ ಯಾರು ನಿಮ್ಮ ಕಾಲು ಹಿಡಿಯೋಕೆ ಬಿಡಲ್ಲ. ಬಸರಣ್ಣ ಮಗಳವ ಬೇಡ ಅಂತ ಹೇಳ್ತಾರೆ, ಆದ್ರೆ ನನಗೆ ಸಮಾಧಾನ ಆಗಲ್ಲ. ಅದಕ್ಕೆ ಇಲ್ಲೇ ಒಳಗೆ ಕಾಲು ಮುಟ್ಟು ನಮಸ್ಕಾರ ಮಾಡ್ಕೊಳಕತ್ತೇನೆ ರೀ. ನಾನು ಕ್ಷಮಿಸ್ಬಿಡ್ರಿ ಚಿಕ್ಕಮ್ಮರ. ಯಾವತ್ತು ನಿಮಗಿನ್ನು ಹೊಳ್ಳಿ ಮಾತಾಡಂಗಲ್ಲ ನಾನು. ಆತ ಮೊದ್ಲು ಕಾಲು ಬಿಡು, ಕ್ಷಮಿಸೇನಿ. ಹಿಂಗೆ ಹಗಲಲ್ಲ ಅಳಕ್ಕೆ ಹೋಗಬೇಡ. ನೀನು ಅಳದ್ರೆ ದುಃಖ ಮಾಡ್ಕೊಳೋದು ಮಾಡಿದೆ ಅಂದ್ರೆ ಹೊಟ್ಟೆ ಕೂಸಿ ತೊಂದರೆ ಕತ್ತೆ ಅನ್ನೋದು ಅಷ್ಟು ಗೊತ್ತಿಲ್ಲ ನಿನಗೆ. ಸರಿ ತಗ, ಹೋಗಿ ಬರ್ತೇನೆ ನಾವು. ಹಾಂ ನಡ್ರಿ, ಹೋಗೋಣ ಊರಿಗೆ. ಯಪ್ಪ ಆಶೀರ್ವಾದ ಮಾಡ್ರಿ ನನಗೆ, ಹೋಗಿ ಬರ್ತೇನೆ. ನೋಡು ಭಾಗ್ಯವ, ಹಂಗೆ ಇರ್ತಾನೆ ಅಂದ್ರೆ ನೀನು 4 ದಿನ ಅಲ್ಲ, 8 ದಿನ ಅಲ್ಲ, 15 ದಿನ ಗಂಟ್ಲೆ ಇರೋ. ನಾನೇನು ಬೇಡ ಅನ್ನಂಗಲ್ಲ. ಉಣ್ಣೋದ್ರಾಗ ಉಣ್ತಿದ್ದಿ, ತಿನ್ನೋದ್ರಾಗ ತಿಂತಿದ್ದಿ, ಇರ್ತಿದ್ದಿ ಅಷ್ಟೇ. ಆದ್ರೆ ನೀ ರೊಕ್ಕದ ಸಲುವಾಗಿನ ಬಂದಿದ್ದೆ ಅಂದ್ರೆ ನಮ್ಮ ಕಡೆಯಿಂದ 1 ರೂಪಾಯಿ ರೊಕ್ಕ ಹುಟ್ಟಂಗಿಲ್ಲ. ನೀನು ಅದು ಏನು ಮಾಡ್ಕೊಂತೀಯ ಬೇರೆ ದಾರಿ ಮಾಡ್ಕೇಳವ. ನೀನು ನಮ್ಮನ್ನಂತ ನೆಚ್ಕೊಂಡು ಕುಂದ್ರಬೇಡ. ಅಲ್ರಿ, ನಮ್ಮ ಅಣ್ಣ ಅತ್ತಿಗೆಮ್ಮ ನಿಮ್ಮ ಮಕ್ಕಕ್ಕೆ ಕ್ಯಾಕ್ರಿಸ್ ತುಪ್ಪಕ್ ಅಂತ ಹೇಳಿ ಹೋಗ್ಯಾರ. ನೀವು ನೋಡಿದ್ರೆ ಹಲ್ ಕಿಸ್ಕಂತ ನಿಂತಿರಲ್ಲ. ಏನಂತ ಚಲೋ ಹಾಕಿರೋದು ನಿಮಗಿದ್ರಾಗ? ಕೂಲ್ ಡೌನ್. ಯಾಕೆ ಅಷ್ಟು ಸಿಟ್ಟಿ ಬರ್ತಿದ್ದಿ? ಅವ್ರು ಅಂದ್ರಲ್ಲ ನಿಮ್ಗೇನು ಆಕತ್ತೆ ಅದನ್ನ ಬೇರೆ ದಾರಿ ಮಾಡ್ಕೇರಿ ಅಂಥೇಳಿ. ಹಿಂಗೆ ಕುಂತ್ರೆ ಏನಾಗೋದಿಲ್ಲ. ಅದಕ್ಕೆ ಕೆಲಸ ಮಾಡು, ನೀ ಏನು ಮಾಡೋದು ಬೇಡ, ನಾನು ಹಿಂಗೆ ಮಾಡಿಬರ್ತಂತ. ಏನ್ರಿ ಅದು ಹಿಂಗೆ ಮಾಡೋದು ಹಂಗೆ ಮಾಡೋದು? ಬಾಯ್ ಬಿಟ್ಟು ಹೇಳ್ರಲ್ಲ. ಇಲ್ಲ, ಬಾಯ್ ಬಿಟ್ಟು ಹೇಳಬಾರ್ದು. ಹೆಣ್ಮಕ್ಳ ಮುಂದೆ ಏನು ಗುಟ್ಟು ಹೇಳಿದೆ ಅಂದ್ರೆ ಎಲ್ಲ ವ್ಯಾಧಿ ರಟ್ಟವು. ಎಲ್ಲ ಹೋಗಿ ಅಂಗಳದ ನಿಂತು ಮಾತಾಡ್ತೀರಿ. ಅದಕ್ಕೆ ನಾ ಎಲ್ಲ ಮಾಡಿ ತೋರಿಸ್ತೀನಿ. ಒಂದು 100 ರೂಪಾಯಿ ಕೊಡು ಸಾಕು ನನಗೆ. 100 ರೂಪಾಯಿ ಎದಕ್ಕೆ ಬೇಕಿತ್ತು? ಮತ್ತು ಕುಡಿಯೋಕೆ ಏನಾರು ಹೊಂಟೇರೇನ? ನೋಡ್ರಿ, ಮತ್ತು ನಮ್ಮಣ್ಣ ಮೊದ್ಲ ಮನೆ ಒಳಗೆ ಸೇರ್ಸಂಗಲ್ಲ. ಕುಡುಕ್ರ ಪಡಕ್ರ ಅಂದ್ರೆ ಆಗಿ ಬರಂಗಿಲ್ಲ ಅವಾಗ. ಮತ್ತು ನಿಮ್ಮ ಜೊತೆಗೆ ನಾನು ನನ್ನ ಮಗಳು ಕೂಡ ಬೀದಿ ಪಾಲಕ್ಕವೆ. ಇಲ್ಲಾಂದ್ರೆ 3 ಒಂದು ಯಾವ್ದಾರ ಹಾಳು ಗುಡಿ ನೋಡ್ಕೊಂಡು ಉಳ್ಕೋಬೇಕಾರ ಪರಿಸ್ಥಿತಿ ಬರ್ತೈತೆ ನಮ್ದು. ಅಯ್ಯ, ಹಂಗೇನು ಆಗಂಗಿಲ್ಲ. ನನ್ನ ಡಾರ್ಲಿಂಗ್, ನನ್ನ ಚಿನ್ನ, ನನ್ನ ಬಂಗಾರ ಅಲ್ಲ. ಅದಕ್ಕೆ ಒಂದು 100 ರೂಪಾಯಿ ಕೊಡು. ಮತ್ತು ನೀನು ಹೊಳ್ಳಿ ಬರ್ಬೇಕಾರೆ ನಾನು ನಿನಗೆ ಒಂದು ಕಮ್ಮಿ ಅಂದ್ರೆ ಒಂದು 10,000 ರೂಪಾಯಿ ರೊಕ್ಕ ತಂದು ಕೊಡ್ತೇನೆ ಕೈಯಾಗ. ಏನು 10,000 ರೂಪಾಯಿ ರೊಕ್ಕ ತಂಬರ್ತೀರಿ? ಹಂಗಾರ 100 ರೂಪಾಯಿ ಇಲ್ಲ, 50 ರೂಪಾಯಿ ಐತಿ. ಏನಾರ ಮಾಡದಿದ್ರೆ ಇಷ್ಟ್ರಾಗ ಮಾಡ್ರಿ. ತಗರಿ 50 ರೂಪಾಯಿನ. ನಂಬಲ್ಲ ರೊಕ್ಕನ ಹೋಗಿ ಬರಲೇ ನಾನು? ಹೋಗಿ ಬರ್ರಿ. ರೀ, ರೊಕ್ಕ ಪಕ್ಕ ಹಿಡ್ಕೊಂಬರ್ಬೇಕಾರ ಹುಷಾರಿಲ್ತಾರ್ರಿ. ಕಳ್ರ ಕಾಕ್ರ ಕಾಟ ಜಾಸ್ತಿ ಐತಿ ಈಗ. ಹಬ್ಬ ಅಂತೂ ನನ್ನ ಗಂಡ 10,000 ರೂಪಾಯಿ ರೊಕ್ಕ ತಂದು ಕೊಡ್ತಾನೆ ಅಂದ. ಹೋಗಿದ್ದು ಜೀವ ಬಂದಂಗೆ ಆತು ನನಗೆ. ಅಯ್ಯ, ಈ ಪಲ್ಯ ನಿಲ್ಲೇ ಕುಂತಾಳ. ನಾವಿಬ್ರು ಗಂಡ ಹೆಂಡತಿ ಮಾತಾಡಿದ್ದೇನ್ರ ಕೇಳಿಸ್ಕೊಂಡ್ಲ ಏನು? ಯಾಕಲೇ ಪಲ್ಯ ಏನಾತ ಹಿಂಗೆ ಕಳಕತ್ತಿದೆ? ಯಾವ ಬಂದು ಕೂತ್ಕೊಂಡಿ ಇಲ್ಲಿ? ಪಲ್ಲವಿ, ನಿನ್ನ ಮಾತಾಡ್ಸಕತ್ತಿರೋದು ಯಾಕೆ? ಏನಾತ? ಯಾರು ಇಲ್ಲ ಅತ್ತಿ, ಏನಿಲ್ಲ.
ಅದು ಕಣ್ಣಾಗ ಏನ ಬಿತ್ತ ಹಂಗ ಕಣ್ಣೀರ್ ಬರಾಕತ್ತೇವ ಅಷ್ಟ ಹಾಳಾಕತ್ತಿಲ್ಲತಿ. ಹೌದಾ, ಸರಿ ಬಿಡ ಹಂಗಾರ ನನಗೊಂದು ಲೋಟ ಚಾ ಮಾಡ್ಕೊಂಬ ಹೋಗವ. ಈ ಪಲ್ಲಿಗೆ ಏನಾಗೈತಿ ಯಾಕ ಟೂರ್ಗೆ ಹೋಗಿ ಬಂದಾಗಿದ್ದನ ಹಿಂಗ ಕುಂತಾಳ ಮಂಕ್ ಬಿಡದರ್ಗತೆ. ಕೇಳಿದ್ರೆ ಏನು ಹೇಳಕತ್ತಿಲ್ಲ. ಏನಾರ ಯಾಕ ಇಲ್ಲಿ ಬಿಡು. ನನಗೇನು ಮಾಡ್ಬೇಕಂತನ ಗೊತ್ತಾಗವಲ್ದು. ಸುಮ್ಮನೆ ನಮ್ಮವ್ವ ಹೇಳ್ದಂಗೆ ಕೇಳ್ಬೇಕಾಗಿತ್ತು. ನಾನು ಹಠ ಮಾಡಿ ಫೋನ್ ತಗೊಂಡು ಹೋಗಿದ್ದೆ ಇಷ್ಟೆಲ್ಲ ಆತು. ಎಲ್ಲ ಈ ಫೋನಿಂದನೇ ಆಗಿರೋದು. ಇದರಿಂದ ನಮ್ಮವ್ವ ಅಪ್ಪಗನ ಕೆಟ್ಟ ಹೆಸರು ಬರ್ತೈತಿ. ಇದ್ಯಾವುದು ಆಗಬಾರ್ದಂದ್ರೆ ನಾನೇ ಇರಬಾರ್ದು. ಇದೇನು ಹುಡುಗಿದು ಚಾ ಮಾಡೋದ್ರೆ ಸುಮ್ ತನ್ನ ಪಾಡೆ ತಾನು ಹೋಗಿ ಹೋಗತಿ. ಕೇಳ್ತತಿ ಇಲ್ಲ ಏನೋ ವಟ 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 ಅನ್ಕಂತ. ಎಲ್ಲ ತಾಯಿ ಗುಣನ ಬಂದತ್ ನೋಡಿದಕ್ಕೆ. ಪಾಪ ನಮ್ಮ ಮೀನಾಕ್ಷಿ ಹಂಗಲ್ಲ, ದೊಡ್ಡ ಸಸಿ ಭಾಳ ಒಳ್ಳೆ ಹುಡುಗಿ. ನಾ ಏನು ಹೇಳಿದ್ರೆ ಇಲ್ಲ ಅನ್ನಂಗಿಲ್ಲ ಹುಡುಗಿ. ಹೋದ್ರು ಹೋಗೋಲ್ಲಕ್ಕ. ಹಾಲು ಜಮಾಶ್ ಹಾಕಿ ಕೇಟೆ ಮಾಡ್ಕೊಂಡು ಕುಡಿತೇನೆ ನಾನು. ಚಾಪಡಿ ಚಲೋ ಹೊತ್ನಂಗೆ ಹಾಕಿ ಬಂದು ಕೇಳಿಲ್ಲ ಅಂದ್ರೆ ಯಾಕ್ರಿ ಹಾಲು ಕಲ್ಯಾಗ್ಯಾವ ಅಂದ್ರೆ ನನಗೇನು ಗೊತ್ತವ, ಕಾನ್ ಪ್ಯಾನ್ ಕುಡಿದ್ರಬೇಕು ನೋಡಂತ ಹೇಳ್ತಾನೆ.